ಇಷ್ಟು ಮೊದಲ ಸುದ್ದಿ ಕೊಪ್ಪಳದಲ್ಲಿ ಧರ್ಮ ಯುದ್ಧಕ್ಕೆ ನಾಂದಿ ಹಾಡಿತ್ತ ವಿದ್ಯುತ್ ಕಂಬ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಕಂಬದಲ್ಲಿ ಹಿಂದೂ ಧರ್ಮ ಬಿಂಬಿಸುವಂತಹ ಚಿಹ್ನೆ ಇದೆ ಅಂತ ಆರೋಪ ಮಾಡಲಾಗಿದೆ ಎಸ್ಡಿಪಿಐ ಇಂದ. ಈ ಕಂಬದಲ್ಲಿ ಧರ್ಮ ಸೂಚಕ ಚಿಹ್ನೆ ಅಳವಡಿಕೆಗೆ ಎಸ್ಡಿಪಿಐ ವಿರೋಧವನ್ನ ವ್ಯಕ್ತಪಡಿಸಿದೆ. ತಿರುಪತಿ ನಾಮ, ಆಂಜನೇಯನ ಗದೆ, ಶ್ರೀರಾಮನ ಧನಸ್ಸು ಒಳಗೊಂಡಿರುವಂತಹ ಕಂಬಗಳನ್ನ ಅಳವಡಿಕೆ ಮಾಡಲಾಗಿದೆ. ಹೀಗಾಗಿ ಆಕ್ರೋಶ ವ್ಯಕ್ತಪಡಿಸಿದೆ ಎಸ್ಡಿಪಿಐ. ಈ ಕಂಬಗಳನ್ನ ತೆರವು ಮಾಡಬೇಕು ಅನ್ನುವಂಥದ್ದು ಎಸ್ಡಿಪಿಐನ ಆಗ್ರಹ. ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಕಂಬಗಳನ್ನ ತೆರವುಗೊಳಿಸಬಾರದು ಅಂತ ಹಿಂದೂ ಸಂಘಟನೆಗಳ ಆಗ್ರಹ. ಧಾರ್ಮಿಕ ಚಿಹ್ನೆ ಬಳಕೆಯಿಂದ ಕೋಮು ಸಾಮರಸ್ಯಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿದೆ ಎಸ್ಡಿಪಿಐ. ರಾಣಾ ಪ್ರತಾಪ್ ಸಿಂಹ ವೃತ್ತದಿಂದ ಜುಲೈ ನಗರ ಸರ್ಕಲ್ ವರೆಗೆ ಈ ಕಂಬಗಳನ್ನ ಅಳವಡಿಕೆ ಮಾಡಲಾಗಿದೆ. ಕಂಬಗಳಲ್ಲಿ ಧಾರ್ಮಿಕ ಚಿಹ್ನೆಗಳನ್ನ ಮಾಡಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ನಗರಸಭೆ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಎಸ್ಡಿಪಿಐ ಮುಖಂಡರು. ಈ ಕಂಬಗಳನ್ನ ತೆರವು ಮಾಡಬೇಕು ಅನ್ನುವಂಥದ್ದು ಎಸ್ಡಿಪಿಐನ ಆಗ್ರಹ. ರಾಣಾ ಪ್ರತಾಪ್ ಸಿಂಹ ವೃತ್ತದಿಂದ ಜುಲೈ ನಗರ ಸರ್ಕಲ್ ವರೆಗೆ ಕಂಬಗಳನ್ನ ಅಳವಡಿಕೆ ಮಾಡಲಾಗಿದೆ. ವಿದ್ಯುತ್ ಕಂಬಗಳಿದು. ಇದುವರೆಗೆ 15 ವಿದ್ಯುತ್ ಕಂಬಗಳನ್ನ ಅಧಿಕಾರಿಗಳು ಅಳವಡಿಸಿದ್ದಾರೆ. ಧಾರ್ಮಿಕ ಚಿಹ್ನೆಗಳ ಕಂಬಗಳನ್ನ ಅಳವಡಿಸದಂತೆ ಎಸ್ಡಿಪಿಐ ಆಗ್ರಹವನ್ನ ವ್ಯಕ್ತಪಡಿಸಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ರಸ್ತೆ ಮಧ್ಯಭಾಗದಲ್ಲಿ ಹಾಕಿರುವಂತಹ ವಿದ್ಯುತ್ ಕಂಬಗಳಿದು. ಇದಕ್ಕೆ ಆ ಕಡೆ ಈ ಕಡೆ ಲೈಟ್ಗಳು ಬರುತ್ತೆ. ಮೇಲ್ಭಾಗದಲ್ಲಿ ಗದೆ ಇದೆ. ಆ ಕಡೆ ಧನಸ್ಸು, ಮತ್ತೊಂದು ಕಡೆ ತಿರುಪತಿ ತಿಮ್ಮಪ್ಪನ ಚಿಹ್ನೆ, ನಾಮದ ಚಿಹ್ನೆ ಇದೆ. ಇದಕ್ಕೆ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುತ್ತೆ. ಹಾಗಾಗಿ ಕಂಬಗಳನ್ನ ತೆರವು ಮಾಡಬೇಕು ಅನ್ನುವಂಥದ್ದು ಎಸ್ಡಿಪಿಐನ ಆಗ್ರಹ. ಆಂಜನೇಯನ ಗದೆ, ತಿರುಪತಿ ನಾಮ, ಶ್ರೀರಾಮನ ಧನಸ್ಸು ಈ ರೀತಿಯಾಗಿ ಕಂಬಗಳಲ್ಲಿ ನಿರ್ಮಿಸಿ ಆ ಕಂಬಗಳನ್ನ ಅಳವಡಿಸಲಾಗಿದೆ. ರಾಣಾ ಪ್ರತಾಪ್ ಸಿಂಹ ವೃತ್ತದಿಂದ ಜುಲೈ ನಗರ ಸರ್ಕಲ್ ವರೆಗೆ 15 ಕಂಬಗಳನ್ನ ಈಗಾಗಲೇ ಹಾಕಲಾಗಿದೆ. ಆದರೆ ಇನ್ನೂ ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿಲ್ಲ. ಕಾಮಗಾರಿ ಪ್ರಗತಿಯಲ್ಲಿದೆ. ಅದರ ಮಧ್ಯದಲ್ಲಿ ಈಗ ಎಸ್ಡಿಪಿಐನಿಂದ ಆಗ್ರಹ ವ್ಯಕ್ತವಾಗಿರುವಂಥದ್ದು. ಈ ರೀತಿಯಾಗಿ ಕಂಬಗಳನ್ನ ಅಳವಡಿಕೆ ಮಾಡಿದ್ರೆ ಕೋಮು ಸಾಮರಸ್ಯಕ್ಕೆ ತೊಂದರೆ ಆಗುತ್ತೆ, ಧಕ್ಕೆ ಆಗುತ್ತೆ. ಹಾಗಾಗಿ ಕಂಬಗಳನ್ನ ತೆರವು ಮಾಡಬೇಕು ಅನ್ನುವಂಥದ್ದು ಅವರ ಆಗ್ರಹ. ನೋಡಿ, ಹನುಮನ ಜನ್ಮನಾಡಿನಲ್ಲಿ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೋ ಒಂದು ದುಷ್ಟಶಕ್ತಿ ತಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಲ್ಲ. ತಾವು ಯಾವುದೇ ಒಂದು ಪುರಾಣ ಪ್ರಸಿದ್ಧ ಅಥವಾ ಯಾವುದೋ ಒಂದು ದೇವರ ಸನ್ನಿಧಾನ, ಈಗ ತಾವು ತಿರುಪತಿಗೆ ಹೋಗ್ಬೋದು, ಧರ್ಮಸ್ಥಳಕ್ಕೆ ಹೋಗ್ಬೋದು, ಶ್ರೀಶೈಲಂಗೆ ಹೋಗ್ಬೋದು, ಅಲ್ಲಿ ಪ್ರತಿ ಹಂತದಲ್ಲೂ, ಪ್ರತಿ ರೋಡ್ನಲ್ಲೂ, ಪ್ರತಿ ಬಿಲ್ಡಿಂಗ್ ಮೇಲೂ ಆ ದೇವರಿಗೆ ಬೇಕಾದಂಥ ಅಂದರೆ ಆ ಭಕ್ತಿ ಪರವಶವನ್ನು ಮೆರೆಸ್ತಕ್ಕಂಥ ಚಿಹ್ನೆಗಳು ಹಾಕೋದು ಸರ್ವೇ ಸಾಮಾನ್ಯ. ಭಕ್ತರಲ್ಲಿ ಒಂದು ಏನು ಆ ಭಾವವನ್ನು ಮೂಡಿಸ್ಲಿ ಅಂಥೇಳಿ, ಆ ಭಕ್ತಿಯ ಭಾವವನ್ನು ಮೂಡಿಸ್ತಕ್ಕಂಥ ಚಿಹ್ನೆಗಳು ಹೊರತು ಯಾವುದೇ ಕೋಮಿಗೆ ಏನು ತಪ್ಪನ್ನು ತಿಳಿವು ಮಾಡಿಕೊಡ್ತಕ್ಕಂಥ ಸಂಕೇತಗಳು ಅವಲ್ಲ. ಈ ಗಂಗಾವತಿ ಡೆವಲಪ್ಮೆಂಟ್ ಆಗಬಾರ್ದು, ಪ್ರವಾಸಿಗರಿಗೆ ತೊಂದರೆ ಆಗಬೇಕು ಅಂತೇಳಿ ಏನು ದುರುದ್ದೇಶದಿಂದ ಯಾವುದೋ ಒಂದು ಸಂಘಟನೆ ಇದನ್ನು ಮಾಡಿದೆ. ದಯವಿಟ್ಟು ಅವರಲ್ಲಿ ಮನವಿ ಮಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಇದನ್ನು ನಿಂದಿರಿಸಬಾರ್ದು. ನಿಂದಿರಿಸಿದಂಥ ಪಕ್ಷದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನು ಕಳಿಸ್ತಾರೆ. ವಿದ್ಯುತ್ KRIDL ದರಲ್ಲಿ ಏನು 4 ಕೋಟಿ 30 ಲಕ್ಷ ಏನು ಬಜೆಟ್ ಏನು ಇದಾಗಿದೆ, ಅದರಲ್ಲಿ ಈ ಪ್ಲಾನಿಂಗ್ ಇದೆಯಾ? ಈ ಏನು ಅದು ಬೀದಿ ದೀಪ ಅಲ್ಲಿ ಅಳವಡಿಸಿದ್ದಾರೆ, ಆ ಪ್ಲಾನಿಂಗ್ ಇದೆಯಾ ಅಂಥೇಳಿ ನಾವು ಒಂದು ಕ್ವಶನ್ ಮಾಡಿದ್ವಿ ಕಮಿಷನರ್ ಹತ್ರ. ಕಮಿಷನರ್ ಅವರು ಏನು ಹೇಳಿದ್ರು, ನನ್ನ ಮಾಹಿತಿನೇ ಇಲ್ಲ ಇದ್ರ ಬಗ್ಗೆ, ಇದು ಏನು ಮಾಡಿದ್ದಾರೆ ಎಂಬುದೇಳಿ ನಮ್ಮ ಗಮನಕ್ಕೆ ಇಲ್ಲ, ನಾನು ವಿಚಾರಣೆ ಮಾಡ್ತೀನಿ ಇದ್ರ ಬಗ್ಗೆ ಅಂತ ಹೇಳಿದ್ದಾರೆ. ನಿಮ್ಮದು ವಿರೋಧ ಏನು ಸರ್? ಯಾವ ಕಾರಣಕ್ಕಾಗಿ? ನಾವು ಏನಂತಂದ್ವಿ, ಈಗ ಶಾಸಕರು ಏನಿದ್ದಾರೆ ಚೆನ್ನಾಗಿ ಅಭಿವೃದ್ಧಿಯ ಕೆಲಸ ಮಾಡಲಿ, ಅದರಾಗೆ ನಮಗೆ ಅಭ್ಯಂತರ ಏನಿಲ್ಲ. ಆದರೆ ಒಂದೇ ಕೋಮಿಗೆ ಸೀಮಿತವಾಗಿ ಸಾರ್ವಜನಿಕರಿಗೆ ಎಲ್ಲರಿಗೆ ಒಂದೇ ಇದರಿಂದ ನೋಡಬೇಕಂಬುದು ನಮ್ಮ ಒಂದು ಉದ್ದೇಶ. ಒಂದೇ ಕೋಮಿಗೆ ಖುಷಿಪಡಿಸಿ ಎಲ್ಲೋ ರಾಜಕೀಯ ಬೇಳೆಯನ್ನು ಬೆಳೆಸ್ಕೋತಿದ್ದಾರೆ ಅಂತೇಳಿ ಶಾಸಕರು ನಮಗೆ ಅನಿಸ್ತಾ ಇದೆ. ಏನೇನಿದೆ ಅಂತೀರಿ ಸರ್ ಈಗ ವಿದ್ಯುತ್ ಕಂಬ? ನೋಡಿರ್ಬೋದು ನೀವು, ಬಹುಶಃ ನೀವು ಗಮನಿಸಿರ್ಬೋದು. ಏನಿದೆ ಅಂತೇಳಿದರೆ, ಅದು ವೆಂಕಟರಮಣ ಸ್ವಾಮಿ ಅವರ ಲೋಗೋ ಇದೆ, ಮತ್ತು ರಾಮಬಾಣ ಕಾಮ ಬಿಲ್ಲು ಬಾಣ ಮತ್ತು ಇದೆ. ಅದೇ ರೀತಿಯಾಗಿ ಹನುಮ ಗಜ ಇದೆ. ಅದರಿಂದನೇ ಇದೆಲ್ಲ ಸಾರ್ವಜನಿಕರ ನಮ್ಮದು ಏನಂತ ಮನವಿ ಆಗಿದೆ ಅಂದರೆ, ಅದು ಹಾಕಿ ಇನ್ನೂ ಒಳ್ಳೆ ಡೆವಲಪ್ಮೆಂಟ್ಸ್ ಮಾಡಿ
ಆದರೆ ಒಂದೇ ಕೋಮಿಗೆ ಸೀಮಿತ ಆದಂಥ ಕೆಲಸ ಮಾಡಬಾರ್ದು ಅಂತೇಳಿ ಶಾಸಕರಲ್ಲಿ ಮತ್ತು ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಪೌರಾಯುಕ್ತರಲ್ಲಿ ತೆರವುಗೊಳಿಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೊಂದೇಳಿ ಏನಾಗಿರ್ತದೆ ಮುಂದಿನ ನಡೆ ಅದನ್ನು ತೆರವುಗೊಳಿಸಿ ಅಥವಾ ಯಾಕಂದ್ರೆ ಮುಂದೆ ಕಂಟಿನ್ಯೂ ಆಗ್ತದೆ ಅಪ್ ಟು ಅಂಜನಾದ್ರಿ ತನಕ ಆ ಕಾಮಗಾರಿ ಹೋಗ್ತದೆ ಅಂತಿದೆ ಸರ್. ಈಗ ನಡೆ ಮುಂದೆ ಏನಾಗಿರ್ತದ ನಮಗೆ ಮಾಹಿತಿ ಇರುವಂಥ ಪ್ರಕಾರ ಜುಲೈ ನಗರ್ ಮಹಾರಾಣಾ ಪ್ರತಾಪ್ ಸರ್ಕಲ್ನ ಹಿಡಿದು ಕನಕದಾಸರ ಸರ್ಕಲ್ವರೆಗೂ ಈ ಕಾಮಗಾರಿಕೆ ಇದೆ ಅಂತೇಳಿ ನಮಗೆ ಮಾಹಿತಿ ಇದೆ. ನೋಡ್ತೀವಿ, ಕಮಿಷನರ್ ಹತ್ರ ಹೋಗಿದ್ದೀವಿ, ಅವ್ರೇನು ಕ್ರಮ ತೊಗೊಳ್ತಾ ಇದ್ದಾರೆ ನೋಡ್ತೀವಿ. ಮುಂದೆ ಮತ್ತೆ ಸಿ ಒ ಇದ್ದಾರೆ, ಸಿ ಒ ಅವ್ರ ಹತ್ರನೂ ಹೋಗ್ತೀವಿ. ನಂತರ ಮತ್ತೆ ಜಿಲ್ಲಾಧಿಕಾರಿ ಅವರು ಇದ್ದಾರೆ, ಏನು ಸ್ಟೆಪ್ ತೊಗೊತಾರೆ ನೋಡ್ತೀವಿ. ಇದು SDPI ಮುಖಂಡರ ಆಗ್ರಹ. ಈ ಕಂಬಗಳನ್ನ ಅಳವಡಿಕೆ ಮಾಡಿದ್ದಕ್ಕಲ್ಲ, ಕಂಬಗಳಲ್ಲಿ ಇರುವಂತಹ ಲೋಗೋಗಳಿದೆಯಲ್ಲ, ಆ ಚಿಹ್ನೆಗಳಿಗೆ ಅವರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇವಲ ಒಂದೇ ಧರ್ಮದ ಚಿಹ್ನೆಗಳನ್ನ ಯಾಕೆ ಬಳಸಿದ್ರಿ? ಇದು ಕೋಮು ಸೌಹಾರ್ದತೆಗೆ ಧಕ್ಕೆ ತರುತ್ತೆ. ನಮ್ಮ ಧರ್ಮದ ಚಿಹ್ನೆಗಳು ಯಾಕಿಲ್ಲ ಅನ್ನುವಂತಹ ಸಹಜ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಎಲಿಗಾರ್ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡಿ. ಆಂಜನೇಯನ ಜನ್ಮಸ್ಥಳವಾದಂಥ ಅಂಜನಾದ್ರಿ ಇರ್ತಕ್ಕಂಥ ಗಂಗಾವತಿ ಪ್ರದೇಶದಲ್ಲಿ ಇದೀಗ ಏನು ರಸ್ತೆ ಮಧ್ಯೆ ಹಾಕಿರ್ತಕ್ಕಂಥ ಡಿವೈಡರ್ನಲ್ಲಿ ಇರ್ತಕ್ಕಂಥ ಒಂದು ಬೀದಿ ದೀಪಗಳು ಇದೀಗ ಸಾಕಷ್ಟು ವಿವಾದಕ್ಕೆ ಈಡು ಮಾಡಿಕೊಟ್ಟಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು ಏನಂತಂದ್ರೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಗಂಗಾವತಿ ನಗರದ ಏನು ಆರಂಭಿಕವಂತ ಒಂದು ಜುಲೈ ನಗರ ಏನು ಬರ್ತದೆ, ಒಂದು ಜುಲೈ ನಗರದಿಂದ ಈ ಒಂದು ಯೋಜನೆ ಅಂಜನಾದ್ರಿ ಪರ್ವತದವರೆಗೂ ಕೂಡ ಇದು ಒಂದು ಯೋಜನೆ ಆಗ್ತದೆ. ಇದರಲ್ಲಿ ಏನಂತಂದ್ರೆ ರಸ್ತೆ ಮಧ್ಯೆ ಇರ್ತಕ್ಕಂಥ ಡಿವೈಡರ್ನಲ್ಲಿ ಏನು ಲೈಟಿನ ಕಂಬಗಳನ್ನು ಹಾಕಿರ್ತಕ್ಕಂಥದ್ದು, ಆ ಒಂದು ಲೈಟಿನ ಕಂಬಗಳು ಒಂದು ಧರ್ಮವನ್ನ ಸೂಚಿಸ್ತವೆ. ಅಂದ್ರೆ ಧರ್ಮಕ್ಕೆ ಒಂದು ಸಾಮರಸ್ಯವನ್ನ ಕದಡದ ಒಂದಿಷ್ಟು ಅದರಲ್ಲಿ ಸಿಂಬಲ್ಸ್ ಇದೆ ಅಂತ ಹೇಳಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ನೋಡ್ಬೋದು. ಏನಂತಂದ್ರೆ ಮಧ್ಯೆ ಇರ್ತಕ್ಕಂಥ ಭಾಗದಲ್ಲಿ ಏನು ಒಂದು ತಿರುಪತಿ ವೆಂಕಟರಮಣನ ಒಂದು ಚಿಹ್ನೆ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಎಡಭಾಗದಲ್ಲಿ ಶ್ರೀರಾಮನ ಧನಸ್ಸು ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಬಲಭಾಗದಲ್ಲಿ ಏನು ಆಂಜನೇಯನ ಗದೆ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಅಂಜನಾದ್ರಿ ಪರ್ವತಕ್ಕೆ ಹೋಗುವಂತ ಪ್ರದೇಶದ ಒಂದು ಪ್ರಮುಖ ರಸ್ತೆ ಆಗಿರ್ತಕ್ಕಂಥದ್ದು. ಈ ಒಂದು ರಸ್ತೆ ಸದ್ಯಕ್ಕೆ 400 ಮೀಟರ್ ಅಷ್ಟು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ, ಮತ್ತೊಂದು ಕಡೆ ಡಿವೈರ್, ಮತ್ತೊಂದು ಕಡೆ ಚರಂಡಿ ಒಂದು ಕಾಮಗಾರಿಯನ್ನು ಕೂಡ ಈಗಾಗಲೇ ಆರಂಭ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ರಸ್ತೆ ಮಧ್ಯೆ ಒಂದು ವಿದ್ಯುತ್ ಕಂಬಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಈ ಒಂದು ವಿದ್ಯುತ್ ಕಂಬಕ್ಕೆ ಇದೀಗ SDPI ಸಂಘಟನೆ ಒಂದು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥ. ಯಾಕಂತಂದ್ರೆ ಇದರಲ್ಲಿ ವಿದ್ಯುತ್ ಕಂಬದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಚಿಹ್ನೆಗಳು ಕೇವಲ ಒಂದು ಧರ್ಮವನ್ನು ಮಾತ್ರ ಸೂಚಿಸ್ತವೆ. ಇದು ಕೋಮು ಸಾಮರಸ್ಯವನ್ನ ಕಡಿದುವಂತ ಒಂದಿಷ್ಟು ಚಿಹ್ನೆಗಳು ಈಗಾಗಲೇ ಇವುಗಳನ್ನ ತೆರವುಗೊಳಿಸಿ ಅಂತೇಳಿ ಈಗಾಗಲೇ SDPI ಸಂಘಟನೆ ನಗರಸಭೆ ಆಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು 400 ಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ಕಾಮಗಾರಿ ಕೂಡ ಈಗಾಗಲೇ ಮುಗಿದಿರ್ತಕ್ಕಂಥಾದ್ರೆ ಇನ್ನೂ ಕೂಡ ವಿದ್ಯುತ್ ಬಲ್ಬ್ಗಳನ್ನು ಹಾಕಿಲ್ಲ. ಕೇವಲ ಒಂದು ವಿದ್ಯುತ್ ಕಂಬಕ್ಕೆ ಮಾತ್ರ ಲೈಟನ್ನು ಹಾಕಿರ್ತಕ್ಕಂಥದ್ದು. ಉಳಿದ ಯಾವ ಕಂಬಗಳಿಗೂ ಕೂಡ ಒಂದು ಲೈಟಿನ ವ್ಯವಸ್ಥೆಯನ್ನು ಮಾಡಿಲ್ಲ. ಈ ಒಂದು ಅಂಜನಾದ್ರಿ ಧರ್ಮ ಅಂದ್ರೆ ತಿರುಪತಿಯ ಮಾದರಿಯಲ್ಲಿ ಈ ಒಂದು ಲೈಟಿನ ಕಂಬಗಳನ್ನು ಹಾಕಿರ್ತಕ್ಕಂಥದ್ದು. ತಿರುಪತಿಯಲ್ಲಿ ಯಾವ ರೀತಿ ಅಂತ ನಾವು ಲೈಟಿನ ಕಂಬಗಳನ್ನು ನೋಡಬಹುದು, ಅದೇ ಮಾದರಿಯಲ್ಲಿ ಇಲ್ಲಿ ಹಾಕಿರ್ತಕ್ಕಂಥ. ಅಂದ್ರೆ ಅಂಜನಾದ್ರಿ ಪ್ರದೇಶಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಒಂದು ಅದು ಚಿಹ್ನೆಗಳು ಗೊತ್ತಾಗ್ಲಿ, ಅಂದ್ರೆ ಈ ಭಾಗದಲ್ಲಿ ಏನು ವಿಶೇಷತೆ ಇದೆ ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಒಂದು ಮಂಡಳಿಯಿಂದ ಏನು ಅಂದ್ರೆ ಒಂದು KRDL ನಿಗಮದ ಮೂಲಕ ಈ ಒಂದು ಕಾಮಗಾರಿಯನ್ನು ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು. ಈ ಒಂದು ಕಾಮಗಾರಿಗೆ ಇದಕ್ಕೆ SDPI ಸಂಘಟನೆಯವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಒಂದು ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಬೇಕು ಅಂತ ಅವರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವರು ಪ್ರತಿ ವರ್ಷವೂ ಕೂಡ ಅಂಜನಾದ್ರಿಗೆ ಅಭಿವೃದ್ಧಿಗಾಗಿ 100 ಕೋಟಿ ಹಣವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಶಾಸಕರ ಒಂದು ಮನವಿಯ ಮೇರೆಗೆ ಒಂದು ಕಾಮಗಾರಿ ಆರಂಭ ಆಗಿರ್ತಕ್ಕಂಥದ್ದು. ಅಂದ್ರೆ ಅಂಜನಾದ್ರಿಗೆ ಪ್ರತಿದಿನವೂ ಏನೋ ಸಾವಿರಾರು ಜನ ಭಕ್ತರು ಬರ್ತಾರೆ. ಆ ಭಕ್ತರಿಗೆ ಈ ಒಂದು ರಸ್ತೆ ಮಾರ್ಗ ತಿಳಿಯಲಿ, ಮತ್ತೊಂದು ಕಡೆ ಪ್ರತಿಯೊಬ್ಬರು ಕೂಡ ಬೆಳಕಿನ ವ್ಯವಸ್ಥೆ ಆಗಲಿ ಅಂತೇಳಿ ಇಂಥ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ. ಗಂಗಾವತಿಯಿಂದ ಕ್ಯಾಮರಾಮನ್ ಸಮಿತಿ ದೊಡ್ಡಶಲಕೆರೆ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.